ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್. ಹಾಯ್ ಫ್ರೆಂಡ್ಸ್, ಈ ವ್ಲಾಗ್ ಬಂದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲ ವ್ಲಾಗ್ ಆಗಿರುತ್ತೆ. ಸೊ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಊರಿಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇದು ಬಂದು ನಮ್ಮ ತುಮಕೂರಿನ ಬಸ್ ಸ್ಟಾಪು, ಹೊಸ ಬಸ್ ಸ್ಟಾಪ್. ನನ್ನ ಮಗನ ನೋಡಿ ಊರಿಗೆ ಹೋಗೋ ಖುಷಿಲಿ ನನ್ನನ್ನು ಎತ್ಕೋ ಅಮ್ಮ ಅಂತಲೂ ಕೇಳ್ತಾನೆ ಇಲ್ಲ. ಅವ್ನ ಪಾಡಿಗೆ ಅವ್ನು ನಡ್ಕೊಂಡು ಹೋಗ್ತಾನೆ ಇದ್ದಾನೆ. ನಮಗೆ ಬೇಕು ಅಂದಾಗ ನಡೆಯೋ ಅಂದರೆ ನಡೆಯಲ್ಲ. ಇವಾಗ ನೋಡಿ ಊರಿಗೆ ಹೋಗೋ ಖುಷಿ ಅಲ್ವಾ, ಸೊ ನಡ್ಕೊಂಡು ಹೋಗ್ತಾ ಇದ್ದಾನೆ. ತುಮಕೂರಿಂದ ಬಸ್ಸಲ್ಲಿ ಹೋಗಿ ಇವಾಗ ಕುಣಿಗಲ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ದೀವಿ. ಅಲ್ಲಿ ಬಸ್ ಬರೋಕ್ಕೆ ಟೈಮ್ ಆಯಿತು. ಸೊ ನೋಡಿ ಮೋಕ್ಷ ಎಷ್ಟು ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ. ಬಸ್ ಬರೋಕ್ಕೆ ಲೇಟ್ ಆಯ್ತಲ್ವಾ, ಹಾಗೆ ಅಲ್ಲಿ ಒಂದು ಮರ ಇತ್ತು. ಆ ಮರದಲ್ಲಿ ಯಾವುದೋ ಕಾಯಿ ಇತ್ತು, ಅದನ್ನು ಹಣ್ಣು ಅಂತ ಕೀಳೋಕ್ಕೆ ಟ್ರೈ ಮಾಡ್ತಿದ್ದಾನೆ ಅವನು. ಹೇಗೋ ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದ. ಮತ್ತೆ ಹೊರಟ್ವಿ. ನೋಡಿ ಅವನು ಹೇಗೆಲ್ಲ ತರಲೆ ಮಾಡ್ತಾನೆ ಅಂತ ಹೇಳಿ. ಓಕೆ, ಅಂತೂ ಇಂತೂ ನಮ್ಮೂರಿಗೆ ಎಂಟ್ರಿ ಆದ್ವಿ. ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೋಗೋದೇ ಒಂಥರ ಖುಷಿ ಅಲ್ವಾ. ಸೊ ಇವಾಗ ಗೊತ್ತಾಗಿರುತ್ತೆ ನಾನು ಯಾವ ಊರಿಗೆ ಬಂದೆ ಅಂತ ಹೇಳಿ. ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಮನೆ ಬಂದು ಚನ್ನರಾಯಪಟ್ಟಣ ತಾಲೂಕಲ್ಲಿರೋ ಒಂದು ಹಳ್ಳಿಲಿದೆ. ಸಿಟಿಲಿ ಇದ್ದು ಹಳ್ಳಿಲಿ ವಾತಾವರಣ ನೋಡೋಕ್ಕೇ ಒಂಥರ ಚೆಂದ. ಸುತ್ತ ಗಿಡ ಮರ ಎಲ್ಲ ಇರುತ್ತೆ. ನನಗಂತೂ ತುಂಬಾ ಖುಷಿ ಆಗೋಯಿತು. ನನ್ನನ್ನು ಕರ್ಕೊಂಬರ್ತಾಯಿದ್ರಲ್ಲ, ಅವ್ರ ಜೊತೆ ಮಾತಾಡಿಕೊಂಡು ಊರಲ್ಲಿ ಏನೇನು ಸಮಾಚಾರ, ಎಲ್ಲರೂ ಹೇಗಿದ್ರು ಹೇಗಾಯಿತು, ನಾಳೆ ಫಂಕ್ಷನ್ ಎಲ್ಲ ಏನೇನು ಸಮಾಚಾರ ಅಂತೆಲ್ಲ ಕೇಳಿಕೊಂಡು ಹಾಗೆಯೇ ಊರೊಳಗಡೆ ಎಂಟ್ರಿನೂ ಸಹ ಆದ್ವಿ. ನಮ್ಮ ಊರು ಇದು. ಸೊ ನೋಡಿ, ನಾವು ಹಳ್ಳಿ ಅಂದಮೇಲೆ ಎಲ್ರಿಗೂ ಗೊತ್ತೇ ಇರುತ್ತೆ ಹೀಗೆ ಇರುತ್ತೆ ಅಂತ ಹೇಳಿ. ಇನ್ನು ಮನೆ ಹತ್ರ ಹೋದ ತಕ್ಷಣವೇ ಇನ್ನು ನನ್ನ ತಂಗಿ ಮಗಳು ಸಿಕ್ಕಿದ್ಲು. ಬಾರೋ ಮೋಕ್ಷಿ ಒಳಗಡೆ, ಆಮೇಲೆ ಆಟ ಆಡುವಂತೆ ಅಂದ್ರೂ ಅವ್ನು ಬರೋಕ್ಕೇ ರೆಡಿ ಇರಲಿಲ್ಲ. ಅವಳ ಜೊತೆ ಡ್ಯಾನ್ಸ್ ಮಾಡಿದ್ದು. ಹಾಗೆ ಮನೆಯವ್ರ ಜೊತೆ ಕುತ್ಕೊಂಡು ಮಾತಾಡಬೇಕಾದ್ರೆ ಬಳೆ ಮಾರೋಕ್ಕೂ ಬಂದರು. ನನಗೇನು ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆಂಟಿ ನೋಡು ಬಾ ಅಂತ ಅಂದ್ರಲ್ಲ, ಸೊ ನೋಡೋಕ್ಕೆ ಅಂತ ಹೋಗಿದ್ದೆ. ಇನ್ನು ಮನೆಗೆ ಹೆಣ್ಮಕ್ಳು ಬರ್ತಿದ್ದಾರೆ ಅನ್ನೋ ಖುಷಿಲಿ ಸಿಹಿ ಪುರಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾಯಿದ್ರು ನಮ್ಮ ದೊಡ್ಡಮ್ಮ, ಅಮ್ಮ, ನಮ್ಮ ಅತ್ತೆ ಎಲ್ಲರೂ. ಅದೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡಿದ್ದೀನಿ. ಅಷ್ಟರಲ್ಲಿ ಆಂಟಿಯವರು ಸಹ ಬಂದರು. ಅವ್ರಿಗೂ ಊಟ ಕೊಟ್ವಿ. ಊಟ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಅವರು, ನಮ್ಮ ಅಕ್ಕನ ಮಕ್ಕಳು ಅವರೆಲ್ಲ. ಇನ್ನು ಇವರಿಬ್ರು ಯಾರು, ನಾನು ಯಾಕೆ ಊರಿಗೆ ಬಂದಿದ್ದೀನಿ, ಎಲ್ಲ ಮನೆ ಹೆಣ್ಮಕ್ಳು ಏನಕ್ಕೆ ಊರಿಗೆ ಬರ್ತಾಯಿದ್ದಾರೆ, ಊರಲ್ಲಿ ಏನು ಕಾರ್ಯಕ್ರಮ ಇದೆ ಅಂತೇಳಿ ನಾಳೆನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.